ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ BSc ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 4 ಯೂನಿಟ್ ಇರುತ್ತೆ ಅಂತ. ಯೂನಿಟ್ 3ನಲ್ಲಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇದೆ. ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ವಿಡಿಯೋ 10ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಆಫ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಆಲ್ಕೀನ್ಸ್, ಕಾರ್ಬನ್ ಪೈ ಬಾಂಡ್ಸ್ ಏನಿದೆಯಲ್ಲ ಅದರದ್ದು ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಆಲ್ಕೀನ್ಸ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಆಲ್ ದಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ದೇ ಅಂಡರ್ಗೋ addition reaction. So alkenes also a unsaturated hydrocarbon with a carbon-carbon double bond. Therefore they also undergo addition reaction. Hydrogenation, addition of hydrogen, halogenation, addition of halogen, addition of hydrohalogenation ಅಂತ ಹೇಳ್ತೀವಿ, ಹೈಡ್ರೇಷನ್ ಅಂತ ಹೇಳ್ತೀವಿ. ಇದೆಲ್ಲ ಆಗುತ್ತೆ. ಅದ್ರ ಜೊತೆಗೆ ಓಝೋನಾಲಿಸಿಸ್ ಒಂದಾಗುತ್ತೆ, ಹೈಡ್ರಾಕ್ಸಿಲೇಷನ್, ಎಪಾಕ್ಸಿಡೇಷನ್ ಅಂತ. ಇದು ಕೆಲವೊಂದು ರಿಯಾಕ್ಷನ್ಸ್, ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್. ಅದ್ರ ಬಗ್ಗೆ ಇವತ್ತು ನಾನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂದರೆ ಏನು ಅಂತಂದರೆ ದೇ ಆರ್ ದಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ವಿಚ್ ಆರ್ ಓಪನ್ ಚೈನ್ ಹ್ಯಾವಿಂಗ್ ಕಾರ್ಬನ್ ಡಬಲ್ ಬಾಂಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೀನ್ಸ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ತೊಗೊಂಡ್ರೆ ಅದರಲ್ಲಿ ಓಪನ್ ಚೈನು, ಕ್ಲೋಸ್ಡ್ ಚೈನ್ ಅಂತ ಹೇಳ್ತೀವಿ. ಓಪನ್ ಚೈನ್ ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ, ಸ್ಯಾಚುರೇಟೆಡು, ಅನ್ಸ್ಯಾಚುರೇಟೆಡ್ ಅಂತ. ಅನ್ಸ್ಯಾಚುರೇಟೆಡ್ ಮತ್ತೆ ಆಲ್ಕೀನ್ಸು ಆಲ್ಕೈನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಕೀನ್ಸ್ ಅಂದ್ರೆ ಏನು? ದೇ ಆರ್ ಓಪನ್ ಚೈನ್ ಕಾಂಪೌಂಡ್ಸ್. ದೇ ಗೋಯಿಂಗ್ ಟು ಕಂಟೈನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೀನ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ದಿ ಜನರಲ್ ಫಾರ್ಮುಲಾ CnH2n ಅಂತ ಇರುತ್ತೆ. ಅವಕ್ಕೆ ನಾವು ಓಲಿಫಿನ್ಸ್ ಅಂತಲೂ ಕರಿತೀವಿ, ಬಿಕಾಸ್ ಮೆಜಾರಿಟಿ ಆಫ್ ದೆಮ್ ಆರ್ ಆಯಿಲ್ ಫಾರ್ಮಿಂಗ್ ಕಾಂಪೌಂಡ್ಸ್. ಹಂಗಾಗಿ ಅದನ್ನು ನಾವು ಆಲ್ಕೀನ್ಸ್ನ ಓಲಿಫಿನ್ಸ್ ಅಂತಲೂ ಕರಿತೀವಿ. ಸಿನ್ಸ್ ಡಬಲ್ ಬಾಂಡ್ ಇರೋದಕ್ಕೋಸ್ಕರ ಹೈಬ್ರಿಡೈಸೇಷನ್ ಏನಿರುತ್ತೆ ಅಂದರೆ sp2 ಹೈಬ್ರಿಡೈಸೇಷನ್ ಇರುತ್ತೆ. ಹಾಗಾಗಿ ನಿಮ್ಮ ಮಾಲಿಕ್ಯೂಲರ್, ಇಫ್ ಇಟ್ಸ್ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್, ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಪ್ಲೇನಾರ್ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಇಸ್ ಸಮಥಿಂಗ್ ಅಬೌಟ್ ದಿ ಆಲ್ಕೀನ್ಸ್. Alkenes are open chain unsaturated hydrocarbon containing carbon double bond. They are the general formula CnH2n. ಆಮೇಲೆ ಸಿನ್ಸ್ ದೇ ಗೋಯಿಂಗ್ ಟು ಕಂಟೈನ್ ಎ ಡಬಲ್ ಬಾಂಡ್, sp2 ಹೈಬ್ರಿಡೈಸೇಷನ್ ಆಗಿರುತ್ತೆ. ಸ್ಟ್ರಕ್ಚರ್ ಹೇಗಿರುತ್ತೆ? ಪ್ಲೇನಾರ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಪ್ರಿಪ್ರೇಷನ್ಸ್ ಆಫ್ ಆಲ್ಕೀನ್ಸ್ನ ಹೇಳಿದ್ದೀನಿ. ಇವತ್ತು ನಾನು ರಿಯಾಕ್ಟಿವಿಟಿ ಆಫ್ ಆಲ್ಕೀನ್ಸ್, ಹೌ ದ ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್ ಟೇಕ್ಸ್ ಪ್ಲೇಸ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇನ್ ಕಂಪ್ಯಾರಿಸನ್ ವಿತ್ ದಟ್ ಆಫ್ ದಿ ಆಲ್ಕೀನ್ಸ್ ನಾವೇನಂತ ಕರಿತೀವಿ, ಪ್ಯಾರಾಫಿನ್ಸ್ ಅಂತ ಹೇಳ್ತೀವಿ, ವಿಚ್ ಗೋಯಿಂಗ್ ಟು ಹ್ಯಾವ್ ವೆರಿ ಲಿಟಲ್ ಅಫಿನಿಟಿ, ದೇ ಆರ್ ಅನ್ರಿಯಾಕ್ಟಿವ್ ಅಂತ ಹೇಳ್ತೀವಿ. ವೆರಾಸ್ ಇನ್ ಕಂಪ್ಯಾರಿಸನ್ ವಿತ್ ಅನ್ ಆಲ್ಕೀನ್ಸ್ ಏನಿದೆಯಲ್ಲ, ದೇ ಆರ್ ಮೋರ್ ರಿಯಾಕ್ಟಿವ್. ಯಾಕೆ ಮೋರ್ ರಿಯಾಕ್ಟಿವ್ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಆಲ್ಕೀನ್ಸಲ್ಲಿ ಡಬಲ್ ಬಾಂಡ್ ಇರುತ್ತೆ. ಡಬಲ್ ಬಾಂಡ್ ಇದೆ ಅಂದರೆ ಒಂದು ಪೈ ಬಾಂಡ್ ಇರುತ್ತೆ, ಇನ್ನೊಂದು ಸಿಗ್ಮಾ ಬಾಂಡ್ ಇರುತ್ತೆ. ಆ ಪೈ ಬಾಂಡ್ ಏನಿದೆಯಲ್ಲ ಅದು ಬ್ರೇಕ್ ಮಾಡೋದು ಈಸಿ ಆಗುತ್ತೆ. ಯಾಕೆಂದರೆ ಪೈ ಎಲೆಕ್ಟ್ರಾನ್ಸ್ ಆರ್ ನಾಟ್ ಲೋಕಲೈಸ್ಡ್, ದೇ ಆರ್ ಡಿಲೋಕಲೈಸ್ಡ್. ಸಿಗ್ಮಾ ಬಾಂಡ್ಸ್ ಏನಿರುತ್ತಲ್ಲ ದೇ ಆರ್ ಸ್ಟ್ರಾಂಗ್ ಇರುತ್ತೆ, ದೇ ಆರ್ ಲೋಕಲೈಸ್ಡ್ ಅಂದ್ರೇನು? ಒಂದೇ ಆಟಮ್ ಜೊತೆ ಇದ್ದರೆ ಅದೆಲ್ಲೂ ಮೂವ್ ಆಗ್ದಲೇ ಇದ್ದರೆ ಅಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಒಂದು ಎಲೆಕ್ಟ್ರಾನ್ದ ಇಲ್ಲ ಇನ್ನೊಂದು ಎಲೆಕ್ಟ್ರಾನ್ಗೆ ಮೂವ್ ಆಗ್ತಾನೆ ಇದ್ದರೆ ಅಂಥದಕ್ಕೆ ನಾವೇನು ಕರಿತೀವಿ, ಡಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಪೈ ಬಾಂಡಲ್ಲಿ ಇರುವಂಥದ್ದು ಎಲ್ಲನೂ ಡಿ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಪೈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಸಿನ್ಸ್ ದೇ ಆರ್ ಡಿಲೋಕಲೈಸ್ಡ್, ದೇ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸೋರ್ಸ್ ಆಫ್ ಎಲೆಕ್ಟ್ರಾನ್ಸ್. ದೇರ್ಫೋರ್ ಆಲ್ಕೀನ್ಸ್ ಆರ್ ಮೋರ್ ರಿಯಾಕ್ಟಿವ್. ಆಲ್ಕೀನ್ಸ್ ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ಥರ ಆ್ಯಕ್ಟ್ ಮಾಡ್ತವೆ, ಲೂಯಿಸ್ ಬೇಸ್ ಥರ ಆ್ಯಕ್ಟ್ ಮಾಡ್ತವೆ. ಹಾಗಾಗಿ ದೇ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಎಲೆಕ್ಟ್ರೋಫೈಲ್ಸ್. ಹಾಗಾಗಿ ಏನು ಮಾಡ್ತವೆ, ಆ ಎಲೆಕ್ಟ್ರೋಫೈಲ್ಸ್ ಯಾವುದಿರುತ್ತಲ್ಲೋ ವಿಚ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್, ಅದಕ್ಕೆ ಇದು ಅಟ್ರಾಕ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಪೈ ಬಾಂಡ್ ಬ್ರೋಕನ್ ಆಗಿ ಆ ಜಾಗಕ್ಕೆ ನಿಮ್ಗೆ ಏನಾಗುತ್ತೆ ಅಂತಂದರೆ 2 ಸಿಗ್ಮಾ ಬಾಂಡ್ಸ್ ಬರುತ್ತಲ್ಲ, ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್ ಅಂತ ಹೇಳ್ತೀವಿ. ಆಲ್ಕೀನ್ಸಲ್ಲಿ ಏನಾಗಿರುತ್ತೆ, ಡಬಲ್ ಬಾಂಡ್ ಇರುತ್ತೆ. ಅದಕ್ಕೆ ಏನೋ ಒಂದು ರಿಯಾಕ್ಷನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಡಬಲ್ ಬಾಂಡೆಡ್ ಇದ್ದಿದ್ದು ಸಿಂಗಲ್ ಬಾಂಡಾಗಿ ಕನ್ವರ್ಟ್ ಆದರೆ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ.
ದ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ಕೇನ್ಸ್ ಏನಾಗುತ್ತೆ ಅಂದರೆ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಅಡಿಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಆ ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಡಬಲ್ ಬಾಂಡು 2 ಸಿಗ್ಮಾ ಬಾಂಡ್ ಆಗಿ, ಒಂದು ಪೈ ಬಾಂಡು 2 ಸಿಗ್ಮಾ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ದೇ ವಿಲ್ ಬಿ ಮೋರ್ ಆಕ್ಟಿವ್ ಅಂತ ಹೇಳ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಥರ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ನ ನೀವು ಜನರಲಿ ಓದ್ತೀರಾ. ಅದು ಅಡಿಷನ್ ರಿಯಾಕ್ಷನ್ ಆಗಿರ್ಬೋದು, ಎಲಿಮಿನೇಷನ್ ರಿಯಾಕ್ಷನ್ ಆಗಿರ್ಬೋದು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್ ಆಗಿರ್ಬೋದು. ಅದೇ ಥರ ಆಲ್ಕೀನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಮೇ ಬಿ ಆಲ್ಕೀನ್ಸ್ ಆಗಿರ್ಬೋದು, ಆಲ್ಕೈನ್ಸ್ ಆಗಿರ್ಬೋದು, ದೇ ಮೇ ಕಂಟೈನ್ ಎ ಡಬಲ್ ಬಾಂಡ್ ಆರ್ ದೇ ಮೇ ಕಂಟೈನ್ ಎ ಟ್ರಿಪಲ್ ಬಾಂಡ್. ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ಜನರಲಿ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ಸ್. ನಾವು ಮುಂಚೆನೇ ಹೇಳ್ದಂಗೆ ಕಂಪೇರ್ ಟು ದಟ್ ಸ್ಯಾಚುರೇಟೆಡ್ ಆಲ್ಕೇನ್ಸ್ಗೆ ಕಂಪೇರ್ ಮಾಡಿದ್ರೆ ಆಲ್ಕೀನ್ಸು ಆಲ್ಕೈನ್ಸ್ ಏನಿದೆಯಲ್ಲ ದೇ ಆರ್ ಮೋರ್ ರಿಯಾಕ್ಟಿವ್. ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಅನ್ಸ್ಯಾಚುರೇಟೆಡ್ ಬಾಂಡ್ ಇರುತ್ತೆ. ಹಂಗಾಗಿ ದೇ ಟ್ರೈ ಟು ಬಿಕಮ್ ಎ ಸ್ಯಾಚುರೇಟೆಡ್ ಬಾಂಡ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈಸಿಲಿ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಆಲ್ ದಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮೇ ಬಿ ಡಬಲ್ ಬಾಂಡಿಂಗ್ ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ ಎ ಸಿಂಗಲ್ ಬಾಂಡೆಡ್ ಟ್ರಿಪಲ್ ಬಾಂಡೆಡ್ ಕಂಟೈನಿಂಗ್ ಕಾಂಪೌಂಡ್ಸ್ ದಿ ಜನರಲಿ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ಸ್. ಹಾಗಾಗಿ ಆಲ್ಕೀನ್ಸ್ ಏನಾಗ್ತವೆ ಅಂದರೆ ದೇ ಆಲ್ಸೋ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ಆಫ್ ಹೈಡ್ರೋಜನ್, ನಾವು ಸಿಂಪಲ್ ಆಗಿರೋದು ತೊಗೊಳ್ಳೋಣ. ಅಡಿಷನ್ ಆಫ್ ಹೈಡ್ರೋಜನ್ ತೊಗೊಂಡ್ರೆ ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಜನರಲಿ ಹೈಡ್ರೋಜನೇಷನ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ನಾವು ಆಲ್ಕೀನ್ಗೆ ಹೈಡ್ರೋಜನ್ನ ಆ್ಯಡ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ಕ್ಯಾಟಲಿಸ್ಟ್. ನಿಮಗೆ ಗೊತ್ತು, ಫೈನ್ಲಿ ಡಿವೈಡೆಡ್ ಆದಾಗ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ರಿಯಾಕ್ಟಿವಿಟಿ ಫಾಸ್ಟಾಗಿ ಆಗ್ತಾ ಹೋಗುತ್ತೆ, ರಿಯಾಕ್ಷನ್ ಆಗುವಂಥದ್ದು ಫಾಸ್ಟ್ ಆಗುತ್ತೆ. ಯೂಶಲಿ ಫೈನ್ಲಿ ಡಿವೈಡೆಡ್ ನಿಕ್ಕಲ್ನ ತೊಗೊಂಡ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಹಾಗಾಗಿ ಜನರಲಿ ವೆನೆವರ್ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಕೆಟಲಿಸ್ಟ್ ನಾವೇನು ಮಾಡ್ತೀವಿ ಅಂದರೆ ಫೈನ್ಲಿ ಡಿವೈಡೆಡ್ ಸರ್ಫೇಸ್ನ ತೊಗೊಳ್ತೀವಿ. ಇಲ್ಲಿ ಕೆಟಲಿಸ್ಟ್ ಆಗಿ ನಾವು ನಿಕ್ಕಲ್ ಯೂಸ್ ಮಾಡ್ಬೋದು, ಪೆಲಿಡಿಯಮ್ ಯೂಸ್ ಮಾಡ್ಬೋದು, ಪ್ಲಾಟಿನಮ್ ಯೂಸ್ ಮಾಡ್ಬೋದು. ಬಟ್ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಕ್ಕಲ್ ಇದೆ, ಚೀಪ್ ಇದೆ. ಹಾಗಾಗಿ ಏನು ಮಾಡ್ತೀವಿ? ಯೂಶಲಿ ನಾವು ಹೈಡ್ರೋಜನೇಷನ್ ರಿಯಾಕ್ಷನ್ನು ಅಡಿಷನ್ ಆಫ್ ಹೈಡ್ರೋಜನ್ನ ಇನ್ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕ್ಕಲ್ ಕೆಟಲಿಸ್ಟ್ ಮಾಡ್ತೀವಿ ವೈಲ್ ಹೀಟಿಂಗ್ ದಿ ರಿಯಾಕ್ಷನ್ ಅರೌಂಡ್ 200 ಡಿಗ್ರಿ ಸೆಂಟಿಗ್ರೇಡ್. ನಾವು ಮುಂಚೆನೇ ಹೇಳ್ದಂಗೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಏನಾಗುತ್ತೆ? ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಸಿಗ್ಮಾ ಪೈ ಬಾಂಡ್ ಹೋಗಿ 2 ಸಿಗ್ಮಾ ಬಾಂಡ್ ಆಗುತ್ತೆ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಆ್ಯಡ್ ಮಾಡ್ತಾ ಇದ್ದೀವಿ ನಾವು? ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಏನು ಕಂಡೀಷನ್? ಇನ್ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕ್ಕಲ್ ಆಸ್ ಎ ಕೆಟಲಿಸ್ಟ್ ಅರೌಂಡ್ 200 ಡಿಗ್ರಿಗೆ ಅದನ್ನು ಹೀಟ್ ಮಾಡ್ತಾ ಇದ್ದೀವಿ. ಅಕ್ಲಾಸ್ ದಿ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ? 2 ಹೈಡ್ರೋಜನ್ ಆ್ಯಡ್ ಮಾಡ್ತಾ ಇದ್ದೀವಿ, 1 ಪೈ ಬಾಂಡ್ ಹೋಗಿ 2 ಸಿಗ್ಮಾ ಬಾಂಡ್ ಬರುತ್ತೆ. ಸೊ ಏನಾಗುತ್ತೆ? H2 ಇದೆಯಲ್ಲ ಅದೇನಾಗುತ್ತೆ? ಅಕ್ರಾಸ್ ದಿ ಡಬಲ್ ಬಾಂಡ್ ಒಂದು ಕಾರ್ಬನ್ಗೆ 1 ಹೈಡ್ರೋಜನ್ ಅಟ್ಯಾಚ್ ಆಗುತ್ತೆ, ಇನ್ನೊಂದು ಕಾರ್ಬನ್ಗೆ ಇನ್ನೊಂದು ಹೈಡ್ರೋಜನ್ ಹೋಗಿ ಅಟ್ಯಾಕ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಎ ಸ್ಯಾಚುರೇಟೆಡ್ ಕಾಂಪೌಂಡ್. ಈ ಥರ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ತಗೊಳ್ತಾ ಇದ್ದೀವಿ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ? ಈಥೀನ್ನ ತಗೊಳ್ತಾ ಇದ್ದೀನಿ. ಈಥೀನ್ಗೆ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ನನಗೆ ಈಥೇನ್ ಬಂತು. ಸೊ ಈ ಥರ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ ಆರ್ ಹೈಡ್ರೋಜನೇಷನ್ ರಿಯಾಕ್ಷನ್. ಏನು ಅಂದರೆ ಆ ಹ್ಯಾಲೋಜನ್ ಏನಿದೆಯಲ್ಲ ಅದು ಆ್ಯಡ್ ಆಗುತ್ತೆ. ಹ್ಯಾಲೋಜನ್ ಅಂದರೆ ಅದೇನಾಗಿರ್ಬೋದು? ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಇಲ್ಲ ಅಂದರೆ ಅಯೋಡೀನ್ ಆಗಿರ್ಬೋದು. ಆ X2ನ ಆ್ಯಡ್ ಮಾಡಿದ್ರೆ ನನಗೇನಾಗುತ್ತೆ ಅಂದರೆ ಆಲ್ಕೈಲ್ ಡೈ ಹ್ಯಾಲೈಡು ಬರ್ತಾ ಹೋಗುತ್ತೆ. ಹಿಯರ್ ಆಲ್ಸೋ ದ ಅಡಿಷನ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದಿ ಡಬಲ್ ಬಾಂಡ್. ಒಂದು ಕಾರ್ಬನ್ಗೆ 1 X ಹೋಗಿ ಸೇರಿಕೊಳ್ಳುತ್ತೆ, ಇನ್ನೊಂದು ಕಾರ್ಬನ್ ಆಟಮ್ಗೆ ಇನ್ನೊಂದು X ಹೋಗಿ ಸೇರಿಕೊಳ್ಳುತ್ತೆ. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಅಡಿಷನ್ ಆಫ್ ಹ್ಯಾಲೋಜನ್ ಅಂತ ಹೇಳ್ತೀವಿ. ಇಲ್ಲೂ ಏನಾಗ್ತಾಯಿದೆ? ನೀವು ಅನ್ಸ್ಯಾಚುರೇಟೆಡ್ ಕಾಂಪೌಂಡು ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ಈ ರಿಯಾಕ್ಷನ್ನ ನಾವೇನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್ HXನ ಆ್ಯಡ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತೀವಿ. ಆ ರಿಯಾಕ್ಷನ್ಗೆ ಹೈಡ್ರೋ ಹ್ಯಾಲೋಜನೇಷನ್ ಅಂತೀವಿ. ಹ್ಯಾಲೋಜನೇಷನ್ ಅಂದ್ರೇನು? ಅಡಿಷನ್ ಆಫ್ ಹ್ಯಾಲೋಜನ್. ಹೈಡ್ರೋಜನೇಷನ್ ಅಂದ್ರೇನು? ಅಡಿಷನ್ ಆಫ್ ಹೈಡ್ರೋಜನ್. ಅಡಿಷನ್ ಆಫ್ ಹೈಡ್ರೋ ಹ್ಯಾಲೋಜನೇಷನ್ ಅಂದರೆ
ಅದಕ್ಕೆ ಏನಂತ ಕರಿತೀವಿ ಅಡಿಷನ್ ಆಫ್ HX ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಕಂಡೀಷನ್ಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇದುವರೆಗೂ ನಾನು ತೊಗೊಂಡಿರೋಂಥ ಎಕ್ಸಾಂಪಲ್ ಏನು ಮಾಡ್ತಾ ಇದ್ದೆ, ನಾನು ಅಡಕ್ಟೆಂಟ್ ಏನು ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ಇದೆಯಲ್ಲ ಅದನ್ನು ನಾನು ಸಿಮಿಟ್ರಿಕಲ್ ತೊಗೊಳ್ತಾ ಇದ್ದೆ. ಐದರ್ H2 ತೊಗೊಂಡೆ, X2 ತೊಗೊಂಡೆ. ಆದರೆ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂದರೆ ಅದೊಂದು ಇದೊಂದು ತೊಗೊಳ್ತಾ ಇದ್ದೀನಿ, HXನ ತೊಗೊಳ್ತಾ ಇದ್ದೀನಿ. H ಮೇಲೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, X ಮೇಲೆ ಪಾಸಿಟಿವ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಇದು ಏನಾಗುತ್ತೆ, ಅಕ್ರಾಸ್ ದಿ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ನಿಮ್ಮ ಮಾಲಿಕ್ಯೂಲ್ ಏನಾದರೂ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಆಗಿತ್ತು ಅಂತ ತಿಳ್ಕೊಳ್ಳೋಣ, ನಿಮ್ಮ ಆಲ್ಕೀನ್ ಏನಾದರೂ ಸಿಮೆಟ್ರಿಕಲ್ ಆಗಿತ್ತು ಅಂದರೆ ಆವಾಗ ನೋ ಪ್ರಾಬ್ಲಮ್, ನಿಮಗೆ ಸೇಮ್ ಪ್ರಾಡಕ್ಟ್ ಬರುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಎಲೆಕ್ಟ್ರೋಫಿಲಿಕ್ ಅಡಿಷನ್ ಅಂತ ಕರಿತೀವಿ. ನಿಮಗೆ ಗೊತ್ತು, ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು ಅಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮ್ ಆಗಬೇಕು. ಓಲ್ಡ್ ಬಾಂಡು ನಮಗೆ ಎರಡು ಥರ ಕ್ಲೀವ್ ಆಗ್ಬೋದು, ಹೋಮೋಲೆಟಿಕಲಿ ಕ್ಲೀವ್ ಆಗ್ಬೋದು, ಹೆಟ್ರೋಲೆಟಿಕಲಿ ಕ್ಲೀವ್ ಆಗ್ಬೋದು. ಇಲ್ಲೇನಾಗ್ತಾ ಇದೆ ಅಂದರೆ H+ ಮತ್ತು X- ಹೆಟ್ರೋಲೆಟಿಕಲಿ ಕ್ಲಿವೇಜ್ ಆಗ್ತಾ ಇದೆ. ಹಾಗಾಗಿ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಅಡಿಷನ್. ನಾನು ಮುಂಚೆನೇ ಹೇಳ್ದಂಗೆ ಆ ಡಬಲ್ ಬಾಂಡ್ ಏನಿದೆಯಲ್ಲ ಲೂವಿಸ್ ಬೇಸ್ ಥರ ಆ್ಯಕ್ಟ್ ಮಾಡುತ್ತೆ. ದೇ ಆರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಎಲೆಕ್ಟ್ರಾನ್ ರಿಚ್ ಸೈಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಲ್ಲೇನಾಗುತ್ತೆ ಅಂದರೆ ನಿಮ್ಮದು X- ಅಥವಾ ಎಲೆಕ್ಟ್ರೋಫೈಲ್ಸ್ ಏನಿರುತ್ತಲ್ಲ ಪಾಸಿಟಿವ್ಲಿ ಚಾರ್ಜ್ ಇರುವಂಥದ್ದು ಹೋಗಿ ಅಟ್ಯಾಕ್ ಮಾಡಿ ನಿಮ್ಗೆ ಏನಾಗುತ್ತೆ ಅಂದರೆ ಆಲೋ ಆಲ್ಕೇನ್ಸು ಬರ್ತಾ ಹೋಗುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸಿಮಿಟ್ರಿಕಲ್ ಆಲ್ಕೀನ್ಸ್. ಸಿಮಿಟ್ರಿಕಲ್ ಆಲ್ಕೀನ್ಸ್ ತೊಗೊಂಡಾಗ ಏನೂ ಡಿಫ್ರೆನ್ಸ್ ಆಗಲ್ಲ. ಯಾವ ಕಾರ್ಬನ್ಗಾದ್ರೂ, ಯಾವ ಕಾರ್ಬನ್ ಕಂಟೈನಿಗೆ ಡಬಲ್ ಬಾಂಡ್ಗಾದ್ರೂ ಹೆಚ್ಚೋಗಿ ಆ್ಯಡ್ ಆಗ್ಬೋದು, X ಬೇಕಾದ್ರೂ ಆ್ಯಡ್ ಮಾಡ್ಬೋದು, ಬಿಕಾಸ್ ಇಟ್ಸ್ ಎ ಸಿಮಿಟ್ರಿಕಲ್ ಮಾಲಿಕ್ಯೂಲ್. ನಿಮಗೆ ಕೊಟ್ಟಿರೋಂಥ ಮಾಲಿಕ್ಯೂಲು ಸಿಮಿಟ್ರಿಕಲ್ ಆಗಿದೆ ಅಂತಂದರೆ ಆವಾಗ ಏನಾಗ್ತಿದೆ ಅಂತಂದರೆ ನಿಮಗೆ ಈಥೈಲ್ ಹ್ಯಾಲೈಡ್ ಆ್ಯಡ್ ಮಾಡ್ತೀವಿ. ಆಲ್ಕೀನ ತೊಗೊಂಡೆ ಅಂತ ಇಟ್ಕೊಂಡೆ. ಫಾರ್ ಎಕ್ಸಾಂಪಲ್ ನಾನೀಗ ಪ್ರೋಪೀನ ಕನ್ಸಿಡರ್ ಮಾಡಿಕೊಂಡ್ರೆ ಆ ಪ್ರೋಪೀನ್ಗೆ ಏನಾಗ್ತಾ ಇದೆ, ನಾನು HClನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡ್ರೆ ಇಲ್ಲೇನಾಗ್ತಿದೆ ನಿಮಗೆ ಅನ್ಸಿಮಿಟ್ರಿಕಲ್. ಪ್ರೋಪೀನ್ ಇಸ್ ನಾಟ್ ಎ ಸಿಮಿಟ್ರಿಕಲ್. ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಂದ್ರೆ ಏನು, ನಿಮ್ಮ ಮಾಲಿಕ್ಯೂಲ್ನ ಎಕ್ಸಾಕ್ಟ್ಲಿ ಎರಡು ಭಾಗ ಆಗಿ ಡಿವೈಡ್ ಮಾಡಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಎರಡು ಭಾಗ ಮಾಡಿದಾಗ ಸಿಮಿಟ್ರಿ ಬರಲಿಲ್ಲ ಅಂದರೆ ಅನ್ಸಿಮಿಟ್ರಿಕಲ್ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ಡಬಲ್ ಬಾಂಡ್ನ ತೊಗೊಂಡ್ರೆ ಒಂದು ಕಡೆಗೆ CH3 ಗ್ರೂಪ್ ಇದೆ, ಇನ್ನೊಂದು ಕಡೆಗೆ ಹೈಡ್ರೋಜನ್ ಇದೆ. ಹಾಗಾಗಿ ಇಂಥದಕ್ಕೆ ಅಕ್ರಾಸ್ ದಿ ಡಬಲ್ ಬಾಂಡ್ ಏನಾಗ್ತಾ ಇದೆ, ಸಿಮಿಟ್ರಿ ಇಲ್ಲ, ಅನ್ಸಿಮಿಟ್ರಿಕಲ್ ಆಲ್ಕೀನ್ ಅಂತ ಹೇಳ್ತೀವಿ. ಇಲ್ಲೇ ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ದೇರ್ಸ್ ಎ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಪ್ರಾಡಕ್ಟ್ಸ್. ಎರಡು ಪ್ರಾಡಕ್ಟ್ ಬರ್ಬೋದು. ಹೆಚ್ಚು ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗ್ಬೋದು, Cl ಇನ್ನೊಂದು ಕಾರ್ಬನ್, ಅದು ವೈಸಾವರ್ಸನೂ ಆಗ್ಬೋದು. ಸೊ ಈ ಎಕ್ಸಾಂಪಲ್ನ ತೊಗೊಂಡ್ರೆ ನಾನು ಪ್ರೋಪೀನ ತೊಗೊಂಡಿದ್ದೀನಿ. ಪ್ರೋಪೀನ್ಗೆ HClನ ಸೇರಿಸಿದ್ರೆ ಅದೇನಾಗುತ್ತೆ ಅಂತಂದರೆ ಮೇಜರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂದರೆ 2-ಕ್ಲೋರೋಬ್ಯೂಟೇನ್ ಏನಿದೆಯಲ್ಲ ಅದು ಬರುತ್ತೆ. ಅದೇ ಥರ 1-ಕ್ಲೋರೋಬ್ಯೂಟೇನು ಬರ್ಬೋದು. ಸೊ ನಿಮ್ಗೆ ಈಗ ಏನಾಗ್ತಿದೆ, ನಾನು ಹೇಳ್ದಂಗೆ ಇಲ್ಲಿ ಹೆಟ್ರೋಲೆಟಿಕ್ ಕ್ಲಿವೇಜ್ ಆಗುತ್ತೆ, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ, H+ Cl- ಇರುತ್ತೆ. Cl- ಬರುತ್ತೆ, ಇಟ್ಸ್ ಅಟ್ಯಾಚ್ ಮಿಡಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದರೆ 2 ಪ್ರಾಡಕ್ಟ್ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ 2-ಕ್ಲೋರೋಬ್ಯೂಟಿನ್ ಏನಿದೆಯಲ್ಲ ಅದು ನನಗೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಯಾಕೆ ಅದೇ ನನಗೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ ಅಂದರೆ ಅದಕ್ಕೆ ಅಂತ ಕರಿತೀವಿ ಅಂದರೆ ಮಾರ್ಕಾನಿಕಾಸ್ ರೂಲ್ ಅಂತ ಹೇಳ್ತೀವಿ. ಸೊ ವೆನೆವರ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಅನ್ಸಿಮಿಟ್ರಿಕಲ್ ಆ್ಯಡಿಂಗ್ ಸಬ್ಸ್ಟೆನ್ಸ್ ಟು ದಿ ಅನ್ಸಿಮಿಟ್ರಿಕಲ್ ಆಲ್ಕೀನ್, ನಿಮಗೆ ಆ್ಯಡ್ ಆಗ್ತಾ ಇರುವಂಥದ್ದು ಸಬ್ಸ್ಟ್ರೇಟ್ ಅಂತ ಏನು ಕರಿತೀವಿ, ಆ್ಯಡಿಂಗ್ ಅಥವಾ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಏನು ಕರಿತೀವಿ, ಎರಡೂ ಅನ್ಸಿಮಿಟ್ರಿಕಲ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಅನ್ಸಿಮಿಟ್ರಿಕಲ್ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಡಕ್ಟು ಯಾವುದು ಮೇಜರ್ ಪ್ರಾಡಕ್ಟ್ ಬರ್ತಲ್ಲ ದಟ್ ಈಸ್ ಅಕಾರ್ಡಿಂಗ್ ಟು ದ ಮಾರ್ಕಾನಿಕಾಸ್ ರೂಲ್ ಅಂತ ಹೇಳ್ತೀವಿ. ಈ ಮಾರ್ಕಾನಿಕಾಸ್ ರೂಲ್ ಏನು ಹೇಳುತ್ತೆ ಅಂದರೆ ನೀವು ಅನ್ಸಿಮಿಟ್ರಿಕಲ್ಲು ಸಬ್ಸ್ಟ್ರೇಟ್ನ ಅನ್ಸಿಮಿಟ್ರಿಕಲ್ ಆ್ಯಡಿಂಗ್ ಅಟ್ಯಾಕಿಂಗ್ ಸ್ಪೀಸೀಸ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಎರಡೂ ಅನ್ಸಿಮಿಟ್ರಿಕಲ್ ಆಗಿದೆ ಅಂದರೆ ಸೊ ಏನಾಗುತ್ತೆ ಅಂದರೆ ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್, ಇದನ್ನು ಅಡಕ್ಟ್ ಅಂತ ಕರಿತೀವಿ. ನೆಗೆಟಿವ್ ಪಾರ್ಟ್ ಅಂದ್ರೇನು, HClನ ತೊಗೊಂಡಿದ್ದೀವಿ, ಅದರಲ್ಲಿ ನೆಗೆಟಿವ್ ಪಾರ್ಟ್ ಅಂದ್ರೇನು H+ Cl-. ಆ Cl- ವಿಲ್ ಗೋ ಅಂಡ್ ಅಟ್ಯಾಕ್ ಟು ದಿ ಕಾರ್ಬನ್ ಆಟಮ್ ವಿಚ್ ಕಂಟೈನ್ಸ್ ದಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮಾರ್ಕಾನಿಕಾಸ್ ರೂಲ್ನ ತಗೊಂಡ್ರೆ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈ ಮಾರ್ಕಾನಿಕಾಸ್ ರಿಯಾಕ್ಷನ್ನ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್ ಅಂತ ಹೇಳ್ತೀವಿ. ಪರಾಕ್ಸೈಡ್ ಯೂಸ್ ಮಾಡಲ್ಲ. ಅನ್ಸಿಮಿಟ್ರಿಕಲ್ ಅಡಕ್ಟ್ ತೊಗೊಂಡಿದ್ದೀನಿ, ಅನ್ಸಿಮಿಟ್ರಿಕಲ್ ಆಲ್ಕೀನ ತೊಗೊಂಡಿದ್ದೀನಿ, ಅವೆರಡರ ಮಧ್ಯೆ ರಿಯಾಕ್ಷನ್ ಆಗ್ತಿದೆ ಅಂತಂದರೆ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ಲೀಸ್ಟ್ ನಂಬರ್ ಹೈಡ್ರೋಜನ್ ಆಟಮ್. ಹೇಗಾಗತ್ತೆ ನಾನು ಹೇಳಿದೆ 2 ಬ್ಯೂಟಿನ್ ಇಸ್ ದಿ ಮೇಜರ್ ಪ್ರಾಡಕ್ಟ್ ಅಂತ ಹೇಳಿದೆ.
ಅದು ನಂಗೆ ಅರ್ಥ ಆಗಬೇಕು ಅಂದರೆ ನಾನು ಏನು ಮಾಡಬೇಕಾಗುತ್ತೆ, ಮೆಕ್ಯಾನಿಸಮ್ನ ತಿಳ್ಕೊಬೇಕು. ಮೆಕ್ಯಾನಿಸಮ್ ಅಂದ್ರೇನು, ನಿಮ್ಮ ರಿಯಾಕ್ಟೆಂಟ್ ನಾನು ಹೇಳ್ದಂಗೆ ಓಲ್ಡ್ ಬಾಂಡು ಬ್ರೇಕ್ ಆಗಬೇಕು, ನ್ಯೂ ಬಾಂಡು ಫಾರ್ಮ್ ಆಗಬೇಕು. ನಿಮ್ಮ ರಿಯಾಕ್ಟೆಂಟು ಹೇಗೆ ಕ್ಲೀವ್ ಆಗುತ್ತೆ, ಹೆಟ್ರೋಲೈಟಿಕಲಿ ಕ್ಲೀವ್ ಆಗುತ್ತಾ, ಹೋಮೋಲೈಟಿಕಲಿ ಕ್ಲೀವ್ ಆಗುತ್ತಾ, ಇಂಟರ್ಮೀಡಿಯೇಟ್ಸು ಯಾವ್ದು ಬರುತ್ತೆ, ಆ ಇಂಟರ್ಮೀಡಿಯೇಟು ಎಷ್ಟು ಫಾಸ್ಟಾಗಿ ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್ಸ್ ಥ್ರೂ ಇಂಟರ್ಮೀಡಿಯೇಟ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ರಿಯಾಕ್ಟೆಂಟು ನಿಮ್ಗಿರೋವಂಥದ್ದು, ರಿಯಾಕ್ಟೆಂಟು ಹೇಗೆ ಬಾಂಡ್ ಕ್ಲೀವ್ ಆಗಿದೆ, ಆ ಬಾಂಡ್ ಕ್ಲೀವ್ ಆದಮೇಲೆ ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅದರ್ ಸಬ್ಸ್ಟೆಂಟ್, ಆ ಬೇಸಿಸ್ ಹೇಳ್ತೀವಲ್ಲ. ಅದಾಗಿ ಫೈನಲಿ ನಿಮಗೆ ಥ್ರೂ ಇಂಟರ್ಮೀಡಿಯೇಟ್ಸ್ ಏನು ಫೈನಲ್ ಪ್ರಾಡಕ್ಟ್ ಬರುತ್ತಲ್ಲ, ಆ ಎಂಟೈರ್ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್. ರಿಯಾಕ್ಟೆಂಟಿಂದ ಪ್ರಾಡಕ್ಟಿಗೆ ಬರಬೇಕಾದ್ರೆ ಯಾವ್ಯಾವ ಪಾತ್ ಹೇಗೆ ಆಗುತ್ತೆ ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಕರಿತೀವಿ. ಈ ಮೆಕ್ಯಾನಿಸಮ್ ಏನಿದೆಯಲ್ಲ ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಇಲ್ಲೇನಾಗ್ತಾ ಇದೆ ಅಂದರೆ ಎಲೆಕ್ಟ್ರೋಫಿಲಿಕ್ ಅಡಿಷನ್ ಆಗ್ತಾ ಇದೆ. ಬಟ್ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಿಮ್ಮದು HCl ಏನಿರುತ್ತಲ್ಲ, ಇಟ್ ಗೋಯಿಂಗ್ ಟು ಸ್ಪ್ಲಿಟ್ ಇಟ್ ಸೆಲ್ಫ್, ಇಟ್ ಅಯನೈಸಸ್, ಇಟ್ ಅಂಡರ್ಗೋಸ್ ಹೆಟ್ರೋಲೈಟಿಕ್ ಕ್ಲೀವೇಜ್. ಹೆಟ್ರೋಲೈಟಿಕ್ ಕ್ಲೀವೇಜ್ ಅಂದರೆ ಯೂನಿಫಾರ್ಮ್ ಅಲ್ಲ, ಕೆಟಯಾನು ಅನಯಾನು ಬರುತ್ತೆ. ಹೆಟ್ರೋಲೈಟಿಕ್ ಕ್ಲೀವೇಜ್ ಆದಾಗ ಏನಾಯಿತು, H+ ಮತ್ತು ನಿಮಗೆ Cl- ಬರುತ್ತೆ. ಇದು ಫಸ್ಟ್ ಸ್ಟೆಪ್. ಆ Cl- ಮತ್ತು H+ ಫಾರ್ಮೇಷನ್ ಆಗಿದ್ದು, ಅದರಲ್ಲಿ H+ ಏನು ಮಾಡುತ್ತೆ, ಇಟ್ ವಿಲ್ ಅಟ್ಯಾಕ್ ದಿ, ಬಿಕಾಸ್ H+ ನಾನು ಹೇಳ್ದಂಗೆ ಇಟ್ಸ್ ಅನ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ಅಂತ ಹೇಳ್ತಾ ಇದ್ದೀನಿ. ಎಲೆಕ್ಟ್ರೋಫೈಲ್ ಯಾವುದು ನಮ್ಗೆ ಇಲ್ಲಿ ಅಂದರೆ H+ ಆಗಿದೆ. ಹಂಗಾಗಿ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ ರಿಚ್ ಸೈಟ್ ಯಾವುದಿದೆಯಲ್ಲ, ಡಬಲ್ ಬಾಂಡ್ ಅನ್ಸ್ಯಾಚುರೇಟೆಡ್ ಪೈ ಎಲೆಕ್ಟ್ರಾನ್ಸ್ ಯಾವುದಿರುತ್ತಲ್ಲ, ಅಲ್ಲಿಗೆ ಏನಾಗುತ್ತೆ, ನಿಮ್ಮ H+ ಹೋಗಿ ಅಟ್ಯಾಕ್ ಆಗುತ್ತೆ. ಅಗೇನ್ ಇಲ್ಲಿ H+ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ 3 ಕಾರ್ಬನ್ ಆಟಮ್ ಇದೆ ಆ್ಯಂಡ್ ದೇರ್ ವಿಲ್ ಬಿ ಎ ಡಬಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್. ಆ ಡಬಲ್ ಬಾಂಡ್ ಇರುವಂಥ ಯಾವ್ದಾದ್ರು ಒಂದು ಕಾರ್ಬನ್ ಆಟಮ್ಗೆ ನಿಮಗೆ ಏನಾಗುತ್ತೆ, H+ ಆ್ಯಡ್ ಆಗುತ್ತೆ. ಬಿಕಾಸ್ ದ ವೇಲೆನ್ಸಿ ಆಫ್ ದಿ ಕಾರ್ಬನ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಹಂಗಾಗಿ ನಿಮಗೆ ಏನು ಪ್ರಾಡಕ್ಟ್ ಬರುತ್ತೆ, ಯಾವ್ದು ಇಂಟರ್ಮೀಡಿಯೇಟ್ ಬರುತ್ತೆ ಅಂದರೆ ಕಾರ್ಬೋಕೆಟಿಯಾನ್ ಇಂಟರ್ಮೀಡಿಯೇಟ್ ಬರುತ್ತೆ. ಸೊ ಅದೇ H+ ಏನು ಮಾಡ್ಬೋದು ಅಂತಂದರೆ, ಈಗ ಇಲ್ಲಿ ಏನಾಗ್ತಿದೆ, ಆ H+ ಏನಾಗ್ತಾ ಇದೆ, ಡಬಲ್ ಬಾಂಡ್ ಇರುವಂಥದ್ದು. ಬಿಕಾಸ್ ಡಬಲ್ ಬಾಂಡ್ಗೆ ನಾವು ಎಲೆಕ್ಟ್ರಾನ್ ರಿಚ್ ಸೈಟ್ ಅಂತ ಹೇಳ್ತೀವಿ, ಲೂವಿಸ್ ಬೇಸ್ ಥರ ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ ಪೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಟ್ ಶುಡ್ ಇಂಟ್ರಾಕ್ಟ್ ವಿತ್ ದ H+. ಬಿಕಾಸ್ H+ ಅಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ, ಎಲೆಕ್ಟ್ರಾನ್ಸು ಕಡಿಮೆ ಇದೆ. ಹಾಗಾಗಿ ಅದನ್ನು ಅದು ಹೋಗಿ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿದಾಗ ಅದು ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗ್ಬೋದು, ಇಲ್ಲ ಅಂತಂದರೆ ಫಸ್ಟ್ ಕಾರ್ಬನ್ಗೆ ಅದು ಅಟ್ಯಾಚ್ ಆಗ್ಬೋದು. ಅದೇನಾದರೂ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಯಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಕಾರ್ಬೋಕೆಟಿಯನ್ ಅಂತ ಹೇಳ್ತೀವಿ. ಅದೇನಾದರೂ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಯಿತು ಅಂದರೆ ಆವಾಗ ಬರುವಂಥ ಇಂಟರ್ಮೀಡಿಯೇಟ್ ಯಾವುದು ಅಂದರೆ ಸೆಕೆಂಡ್ರಿ ಕಾರ್ಬೋಕೆಟಿಯನ್. ಎರಡೂ ಕೇಸಲ್ಲೂ ನಿಮ್ಗೆ ಏನಾಗ್ತಿದೆ, ಕಾರ್ಬೋಕೆಟಿಯಾನ್ ಫಾರ್ಮೇಷನ್ನೇ ಆಗ್ತಾ ಇದೆ. ವೆದರ್ ಯುವರ್ H+ ಅಟ್ಯಾಕ್ ದಿ ಟರ್ಮಿನಲ್ ಕಾರ್ಬನ್ ಆಟಮ್ ಆರ್ ಇಟ್ ಮೇ ಅಟ್ಯಾಕ್ ದಿ ಸೆಕೆಂಡ್ ಕಾರ್ಬನ್ ಆಟಮ್. ಯಾವ್ದು ಮಾಡಿದ್ರೂ ಕಾರ್ಬೋಕೆಟಿಯಾನ್ ಬರ್ತಾ ಇದೆ. ಆದರೆ ಆ ಕಾರ್ಬೋಕೆಟಿಯಾನ್ನ ನಾವು ಕ್ಲಾಸಿಫೈ ಮಾಡ್ತೀವಿ, ಸೆಕೆಂಡ್ರಿ ಕಾರ್ಬೋಕೆಟಿಯಾನು, ಟರ್ಷರಿ ಕಾರ್ಬೋಕೆಟಿಯಾನು, ಡಿಪೆಂಡಿಂಗ್ ಅಪಾನ್ ದಿ ಹೈಡ್ರೋಜನ್ ಆರ್ R ಗ್ರೂಪ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್. ನಿಮ್ಗೆ ಕೊಟ್ಟಿರುವಂಥ ಕಾರ್ಬೋಕೆಟಿಯಾನ್ಗೆ 2 R ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥದನ್ನ ಸೆಕೆಂಡ್ರಿ ಅಂತ ಕರಿತೀವಿ. R ಗ್ರೂಪೇ ಇಲ್ದಿದ್ರೆ ಅಥವಾ ಒಂದು R ಗ್ರೂಪ್ ಇದ್ದರೆ ಅವಾಗ ಅದನ್ನು ನಾನು ಪ್ರೈಮರಿ ಅಂತ ಕರಿತೀನಿ. ಸೊ ಇದನ್ನು ನೀವು ಇಂಡಕ್ಟಿವ್ ಎಫೆಕ್ಟ್ ಓದಬೇಕಾದ್ರೆ ಇನ್ ಡೀಟೇಲಾಗಿ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಅಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಇವಾಗ ಏನಾಗ್ತಿದೆ, ನನಗೆ 2 ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗ್ತಾ ಇದೆ. ಆ 2 ಕಾರ್ಬೋಕೆಟಿಯಾನ್ ರಿಯಾಕ್ಷನ್ಸಲ್ಲಿ ಯಾವುದು ಮೋರ್ ಸ್ಟೇಬಲ್ ಇದೆಯಲ್ಲ, ಅದು ದಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ನಿಮ್ಗೆ ಆಲ್ರೆಡಿ ಗೊತ್ತು, ಈಗ ಸೆಕೆಂಡ್ರಿ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ, ಆ ಸೆಕೆಂಡ್ರಿ ಕಾರ್ಬೋಕೆಟಿಯಾನ್ಗೆ 2 CH3 ಗ್ರೂಪು, 1 H ಗ್ರೂಪು ಅಟ್ಯಾಚ್ ಆಗಿದೆ. ಆ 2 CH3 ಗ್ರೂಪ್ ಏನಿದೆಯಲ್ಲ, ದೇ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ದೇ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ +I ಎಫೆಕ್ಟ್ನ ಅವು ಎಕ್ಸ್ಪೀರಿಯನ್ಸ್ ಮಾಡ್ತವೆ. ಸೊ ನಿಮಗೆ ಗೊತ್ತು, ಕಾರ್ಬೋಕೆಟಿಯಾನ್ ಅಂದ್ರೇನು, ಎಲೆಕ್ಟ್ರಾನ್ ಡಿಫಿಷಿಯೆಂಟ್, ದ ಸ್ಪೀಶೀಸ್ ವಿಚ್ ಗೋಯಿಂಗ್ ಟು ಡಿಕ್ರೀಸ್ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿ ಕಾರ್ಬೋಕೆಟಿಯಾನ್, ಅವು ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಇಲ್ಲಿ ನೀವು ಸೆಕೆಂಡ್ರಿ ಕಾರ್ಬೋಕೆಟಿಯಾನ್ ತಗೊಂಡ್ರೆ, ಸೆಕೆಂಡ್ರಿ ಕಾರ್ಬೋಕೆಟಿಯಲ್ಲಿ ಏನಾಗ್ತಾ ಇದೆ, 2 CH3 ಗ್ರೂಪ್ ಏನು ಮಾಡ್ತಾ ಇದೆ, ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದಿ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬೋಕೆಟಿಯಾನ್, ದೇರ್ ಬೈ ದ ಪಾಸಿಟಿವ್ ಚಾರ್ಜ್ ಈಸ್ ಮಿನಿಮೈಸ್ಡ್, ನಾಟ್ ಕ್ಯಾನ್ಸಲ್ಡ್, ಇಟ್ ಈಸ್ ಮಿನಿಮೈಸ್ಡ್. ಇಲ್ಲಿ 2 CH3 ಗ್ರೂಪು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿದೆ. ತಮ್ಮ ಬಾಂಡ್ ಎಲೆಕ್ಟ್ರಾನ್ಸ್ನ ಕಾರ್ಬೋಕೆಟಿಯಾನ್ಗೆ ಕೊಡ್ತಾ ಇದೆ. ಆ ಪಾಸಿಟಿವ್ ಚಾರ್ಜ್, ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಪಾಸಿಟಿವ್ ಚಾರ್ಜ್ನ ಏನು ಮಾಡ್ತಾ ಇದೆ, ನಾವು ಡಿಕ್ರೀಸ್ ಮಾಡ್ಕೊಳ್ತಾ ಇದ್ದೀವಿ.
ಅದೇ ನೀವು ಪ್ರೈಮರಿ ತೊಗೊಂಡ್ರೆ ಅಲ್ಲೇನಾಗ್ತಾ ಇದೆ ಅಂದರೆ ಕಾರ್ಬೋಕಟಿಯಾನ್ಗೆ ಒಂದು R ಗ್ರೂಪ್ ಇದೆ, 2 ಹೈಡ್ರೋಜನ್ ಇದೆ. ಹಂಗಾಗಿ ಏನಾಗ್ತಾ ಇದೆ, ಹಿಯರ್ ಆಲ್ಸೋ ದಿಸ್ ಮಾಲಿಕ್ಯೂಲ್ಸ್ ದ ಪ್ರೈಮರಿ ಕಾರ್ಬೋಕಟಿಯಾನ್ ಇಸ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ದಿ ಇಂಡಕ್ಟಿವ್ ಎಫೆಕ್ಟ್. ಇಲ್ಲೂ ಪ್ಲಸ್ ಐ ಎಫೆಕ್ಟ್ನ ಮಾಡ್ಕೊಳ್ತಾ ಇದೆ, ಆದರೆ ಏನಾಗ್ತಾ ಇದೆ ಕಡಿಮೆ ಇದೆ. ಅಲ್ಲೇ ಅಂದರೆ ಏನು ಮಾಡ್ತಿತ್ತು, 2 ಗ್ರೂಪ್ನ ಕೊಡ್ತಾ ಇತ್ತು, ಇಲ್ಲಿ ಒಂದೇ ಒಂದು ಗ್ರೂಪ್ ಕೊಡ್ತಾ ಇದೆ. ಹಂಗಾಗಿ ವಾಟ್ ಎವರ್ ದ ಪ್ರೈಮರಿ ಕಾರ್ಬೋಕಟಿಯಾನ್ ದಟ್ ಯು ಆರ್ ಗೋಯಿಂಗ್ ಟು ಫಾರ್ಮ್ ದಟ್ ಈಸ್ ಲೆಸ್ ಸ್ಟೇಬಲ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಮೆಕ್ಯಾನಿಸಮು HCl ಎಲೆಕ್ಟ್ರೋಲೈಟಿಕಲಿ ಕ್ಲೀವ್ ಆಗುತ್ತೆ. ಆ H+ ಏನು ಮಾಡುತ್ತೆ, ಬಿಕಾಸ್ ಇಟ್ಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್, ದ ಸೇಮ್ ಕಂಟೈನರ್ನಲ್ಲಿ ನಿಮಗೆ ಆಲ್ಕಿನ್ ಇದೆ ವಿಚ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಇದೆ. ಹಂಗಾಗಿ ಅವೆರಡರ ಮಧ್ಯೆ ರಿಯಾಕ್ಟ್ ಆಗುತ್ತೆ. ಇವು ಸಿಮೆಟ್ರಿಕಲ್ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅನ್ಸಿಮೆಟ್ರಿಕಲ್ ಇದ್ದಾಗ 2 ಪ್ರಾಡಕ್ಟು ಬರ್ಬೋದು ಅಥವಾ 2 ಇಂಟರ್ಮೀಡಿಯೇಟು ನನಗೆ ಬರ್ಬೋದು. ಇಲ್ಲಿ ನನಗೆ ಸೆಕೆಂಡ್ರಿ ಕಾರ್ಬೋಕಟಿಯಾನ್ ಮತ್ತು ಪ್ರೈಮರಿ ಕಾರ್ಬೋಕಟಿಯಾನ್ ಬರ್ತಿದೆ. ಅವೆರಡನ್ನ ಕಂಪೇರ್ ಮಾಡಿದ್ರೆ ಯಾವುದು ಮೋರ್ ಸ್ಟೇಬಲ್ ಇದೆಯಲ್ಲ ದಟ್ ಗೋಯಿಂಗ್ ಟು ಕಂಟಿನ್ಯೂ ಟುವರ್ಡ್ಸ್ ದಿ ಪ್ರಾಡಕ್ಟ್. ಸೊ ಯಾವುದು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರೈಮರಿ ಕಾರ್ಬೋಕಟಿಯಾನಲ್ಲಿ ಏನಾಗುತ್ತೆ ಅಂದರೆ ಒಂದೇ ಒಂದು R ಗ್ರೂಪ್ ಇದೆ, 2 ಹೈಡ್ರೋಜನ್ ಇದೆ. ಹಂಗಾಗಿ ದಟ್ R ಗ್ರೂಪ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್ ಇಟ್ ಇಸ್ ಗಿವಿಂಗ್, ಇಟ್ ಈಸ್ ರೆಡ್ಯೂಸಿಂಗ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪಾಸಿಟಿವ್ ಚಾರ್ಜ್, ಬಟ್ ಇಟ್ ಡಸ್ ನಾಟ್ ವ್ಯಾನಿಷ್ ಆಗಲ್ಲ, ಇದ್ದೇ ಇರುತ್ತೆ. ಸೆಕೆಂಡ್ರಿ ಕಾರ್ಬೋಕಟಿಯಾನ್ ತೊಗೊಂಡ್ರೆ 2 CH3 ಗ್ರೂಪ್ ಕೊಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಆ ಕಾರ್ಬೋಕಟಿಯಾನ್ ಕೆನ್ ಬಿ ಸ್ಟೆಬಿಲೈಸ್ಡ್ ಬೈ ಇಂಡಕ್ಟಿವ್ ಎಫೆಕ್ಟ್. ಸೆಕೆಂಡ್ರಿ ಕಾರ್ಬೋಕಟಿಯಾನಲ್ಲಿ ಏನಾಗ್ತಾ ಇದೆ ಅಂದರೆ ಇಟ್ ಕೆನ್ ಬಿ ಸ್ಟೆಬಿಲೈಸ್. ಅದೇ ಪ್ರೈಮರಿ ಕಾರ್ಬೋಕಟಿಯಾನ್ ತೊಗೊಂಡ್ರೆ ಅದು ಸ್ಟೆಬಿಲೈಸ್ ಆಗಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಸೆಕೆಂಡ್ರಿ ಕಾರ್ಬೋಕಟಿಯಾನ್ ಇದೆಯಲ್ಲ ಅದು ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಇದು 2ನೇ ಸ್ಟೆಪ್ ಆಯಿತು. ಈಗೇನಾಯಿತು, ಓಲ್ಡ್ ಬಾಂಡ್ ಬ್ರೇಕ್ ಆಯಿತು. 2ನೇ ಸ್ಟೆಪ್ಪಲ್ಲಿ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಯಿತು. 3ನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ನಾವು ಮುಂಚೆನೇ ಹೇಳಿದಾಗೆ ಸೆಕೆಂಡ್ರಿ ಕಾರ್ಬೋಕಟಿಯಾನ್ ಏನಿದೆಯಲ್ಲ ಅದು ಮೋರ್ ಸ್ಟೇಬಲ್ ಅಂತ ಹೇಳಿದೆ. ಹಾಗಾಗಿ ಏನಾಗುತ್ತೆ, ಅದೇ ಕಂಟೈನಲ್ಲಿ ನನಗೆ Cl- ಇರುತ್ತೆ, ಆ Cl- ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಿಮಗೆ 2 ಕ್ಲೋರೋಬ್ಯೂಟೇನ್ ಬರುತ್ತೆ, ಆ್ಯಂಡ್ ದಟ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಡೂ ದಿ ಹೈಡ್ರೋ ಹ್ಯಾಲಜನೇಷನ್, ಪರ್ಟಿಕ್ಯುಲರ್ಲಿ HCl ನೀವು ಪ್ರೋಪೀನ್ಗೆ ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ 2 ಕ್ಲೋರೋಬ್ಯೂಟೇನ್ ಏನು ಬರ್ತಲ್ಲ ದಟ್ ವಿಲ್ ಬಿ ಯುವರ್ ಮೇಜರ್ ಪ್ರಾಡಕ್ಟ್. ದಿಸ್ ಈಸ್ ಅಕಾರ್ಡಿಂಗ್ ಟು ದ ಮಾರ್ಕಾನಿಕಾವ್ಸ್ ರೂಲ್. ಸೊ ಮಾರ್ಕಾನಿಕಾವ್ಸ್ ರೂಲ್ ಏನು ಹೇಳುತ್ತೆ ಅಂದರೆ ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್. ನೆಗೆಟಿವ್ ಪಾರ್ಟ್ ಅಂದರೆ H ಏನಾಗುತ್ತೆ, ಎಲೆಕ್ಟ್ರೋಲೈಟಿಕಲಿ ಕ್ಲೀವ್ ಆದಾಗ ಪಾಸಿಟಿವ್ಲಿ ಚಾರ್ಜ್ಡ್ H+, ನೆಗೆಟಿವ್ಲಿ ಚಾರ್ಜ್ Cl- ಬರುತ್ತೆ. ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ಯಾವುದು ನನಗಿಲ್ಲಿ Cl-. Cl- will go and attack the carbon atom which going to contain a double bond which going to have least number of hydrogen atom. ಈ ಇದನ್ನು ತಗೊಂಡ್ರೆ ನಿಮಗೆ ಒಂದರಲ್ಲಿ ಇಲ್ಲಿ CH3 3 ಹೈಡ್ರೋಜನ್ ಇದೆ, ಇಲ್ಲಿ ನಿಮಗೆ 2 ಹೈಡ್ರೋಜನ್ ಇದೆ. ಅಕಾರ್ಡಿಂಗ್ ಟು ಮಾರ್ಕಾನಿಕಾವ್ಸ್ ರೂಲ್ ಈ Cl- ಯಾವಾಗೂ ಕಾರ್ಬನ್ ಯಾವುದಿದೆಯಲ್ಲ ಸೆಕೆಂಡ್ರಿ ಕಾರ್ಬನ್ ಏನಿದೆಯಲ್ಲ ಅದಕ್ಕೆ ಹೋಗಿ ಅದು ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಿಮಗೆ 2 ಬ್ಯೂಟೇನು ಪ್ರಾಡಕ್ಟು ಬರ್ತಾ ಹೋಗ್ತಾ ಇದೆ. ಈ ರಿಯಾಕ್ಷನ್ ನಾವು ಯಾವಾಗ ಮಾಡ್ತಿದ್ದೀವಿ, ವಿತ್ ರೆಸ್ಪೆಕ್ಟ್ ಟು HCl ಮಾಡ್ತಾ ಇದ್ದೀವಿ. ಸೇಮ್ ರಿಯಾಕ್ಷನ್ ಇಫ್ ಐ ಡೂ ವಿತ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಟು ಪ್ರೊಪಿನ್ ಓನ್ಲಿ ದ ಅಡಿಷನ್ ಆಫ್ HBr ನಾನು ಮಾಡ್ತೀನಿ ಅಂತಂದರೆ ಈಗ ಏನು ಪ್ರಾಡಕ್ಟ್ ಬರ್ತಾರ ದಟ್ ಪ್ರಾಡಕ್ಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿ ಮಾರ್ಕಾನಿಕಾವ್ಸ್ ರೂಲ್. ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಂಟಿ ಮಾರ್ಕಾನಿಕಾವ್ಸ್ ರೂಲ್ ಅಂತ ಕರೀತಾರೆ, ಪರಾಕ್ಸೈಡ್ ಎಫೆಕ್ಟ್ ಅಂತಾರೆ ಅಥವಾ ಕರಾಶ್ ಎಫೆಕ್ಟ್ ಅಂತ ಹೇಳ್ತಾರೆ. ಈ ಕರಾಶ್ ಎಫೆಕ್ಟು HCl ಮತ್ತು HIL ಆಗಲ್ಲ, ಬರೀ HBr ಅಲ್ಲಿ ಮಾತ್ರ ಆಗುತ್ತೆ. ಅದೇ ಥರ ನೀವು ಮಾರ್ಕಾನಿಕಾವ್ಸ್ ರೂಲ್ನ ತೊಗೊಂಡ್ರೆ ಆ ಮಾರ್ಕಾನಿಕಾವ್ಸ್ ರೂಲು Clಗೆ ಮಾತ್ರ ಆಗುತ್ತೆ, HCl ಮತ್ತು HIಗೆ ಆಗುತ್ತೆ, ಬಟ್ HBrಗೂ ಆಗುತ್ತೆ ಇನ್ ದಿ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್. ಇಲ್ಲೇನು ಮಾಡ್ತಾ ಇದ್ದೀವಿ, ಆ್ಯಂಟಿ ಮಾರ್ಕಾನಿಕಾವ್ಸ್ ರೂಲ್ ಅಥವಾ ಕರಾಶ್ ರೂಲ್ ಅಥವಾ ಪರಾಕ್ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ವಿ ಆರ್ ಗೋಯಿಂಗ್ ಟು ಡೂ ದಿ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಎ ಪರಾಕ್ಸೈಡ್ ನಾನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕು, ನಾವು HBrನ ತೊಗೊಳ್ತಾ ಇದ್ದೀವಿ. ಈಗ ಏನು ಪ್ರಾಡಕ್ಟ್ ಬರುತ್ತಲ್ಲ ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿ ಮಾರ್ಕಾನಿಕಾವ್ಸ್ ರೂಲ್. ಮಾರ್ಕಾನಿಕಾವ್ಸ್ ರೂಲ್ ಏನು ಹೇಳುತ್ತೆ ಅಂದರೆ ಅಡಿಷನ್ ಆಫ್ ಎನ್ ಹೈಡ್ರೋಜನ್ ಅಥವಾ ಅಡಿಷನ್ ಆಫ್ ಎ ಪ್ರೋಟಾನ್ ಎಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದೆ, ದ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅದು ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಅಂದರೆ ಲೀಸ್ಟ್ ನಂಬರ್ಗೆ ಏನಾಗ್ತಾ ಇದೆ ಅಂತಂದರೆ ಪಾಸಿಟಿವ್ಲಿ ಪಾರ್ಟ್ ಹೋಗಿ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ, ಅಡಿಷನ್ ಆಫ್ ಪ್ರೋಪೀನ್ ಅಂತ ಹೇಳ್ತೀವಿ. ಇದಕ್ಕೆ ನೀವು ಮೆಕ್ಯಾನಿಸಮ್ನ ತೊಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀವಿ ನಾವು. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ CH3 CH ಡಬಲ್ ಬಾಂಡ್ CH2 ಇದೆ, ಇದಕ್ಕೆ HBr ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ 1 ಬ್ಯೂಟೀನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಹೇಗೆ ಅನ್ಬೇಕು ನನಗೆ ಅಂದರೆ ಐ ಶುಡ್ ನೋ ದಿ ಮೆಕ್ಯಾನಿಸಮ್. ಇಲ್ಲೇನಾಯಿತು, ನೀವು ಅದನ್ನು ಅಡಿಷನ್ ಆಫ್ ಹೈಡ್ರೋ ಹ್ಯಾಲಜನ್ ಏನಾಗ್ತಾಯಿತ್ತು ಅಂದರೆ ಕ್ಲಿವೇಜ್ ಹೆಂಗೆ HCl ಹೇಗೆ ಕ್ಲಿವೇಜ್ ಆಗ್ತಿತ್ತು ಅಂದರೆ ಹೆಟ್ರೋಲಿಟಿಕಲಿ ಕ್ಲಿವೇಜ್ ಆಗ್ತಿತ್ತು. ಬಿಕಾಸ್ ಆ ರಿಯಾಕ್ಷನ್ ನೀವೇನು ಮಾಡ್ತಾ ಇದ್ದೀರಾ, ಇನ್ ದಿ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್ ಮಾಡ್ತಾ ಇದ್ದೀರಾ.
ಅದೇ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಮಾಡ್ತೀರಾ ನೀವು ಅಂತಂದರೆ ಆವಾಗ ಬರೋವಂಥ ಮೆಕ್ಯಾನಿಸಮ್ ಯಾವುದು ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಯೂಶ್ವಲಿ ಅದು 3 ಸ್ಟೆಪ್ಪಲ್ಲಿ ಆಗುತ್ತೆ: ಇನಿಷಿಯೇಷನ್, ಪ್ರಾಪಗೇಷನ್ ಆ್ಯಂಡ್ ಟರ್ಮಿನೇಷನ್. ಸೊ ಹೇಗಾಗುತ್ತೆ ಅಂತ ನೋಡ್ಕೊಳ್ಳೋಣ. ದ ರಿಯಾಕ್ಷನ್ ಇಸ್ ಇನಿಷಿಯೇಟೆಡ್ ಬೈ ದಿ alkoxy radicals produced by the homolysis of peroxide which abstracts an atom of an hydrogen atom from HBr, generating bromine atom. In addition to the peroxide, such free radicals are also initiated by light high temperature over oxygen. ಇಲ್ಲೇನು ಮಾಡ್ತೀವಿ ಅಂದರೆ ನಾವು ಕ್ಲೀವ್ ಮಾಡ್ತೀವಿ. ಈಗ ನನಗೆ ಏನಾಗಬೇಕು, ಬಾಂಡಾಗಿ ಕ್ಲೀವ್ ಆಗಬೇಕು. ಇಲ್ಲಿ ನಾನು ಏನು ತೊಗೊಳ್ತಾ ಇದ್ದೀನಿ, ಪರಾಕ್ಸೈಡ್ನ ತೊಗೊಳ್ತಾ ಇದ್ದೀನಿ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಹೋಮೋಲಿಟಿಕ್ ಕ್ಲಿವೇಜ್ ಆಗ್ತಾ ಇದೆ, ನಿಮಗೆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗ್ತಾ ಇದೆ. ಆ ಫ್ರೀ ರ್ಯಾಡಿಕಲ್ ಏನು ಮಾಡ್ತಾ ಇದೆ ಅಂದರೆ ಜನರೇಟ್ ಆಗಿರುವಂಥದ್ದು HBr ಜೊತೆಗೆ ರಿಯಾಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ, Br ಫ್ರೀ ರ್ಯಾಡಿಕಲ್ ಬರುತ್ತೆ. ಈ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಚೈನ್ ಇನಿಷಿಯೇಷನ್. ಅದು ಚೈನ್ ಏನು ಮಾಡ್ತಾ ಇದೆ, ಫ್ರೀ ರ್ಯಾಡಿಕಲ್ ಇನಿಷಿಯೇಟ್ ಮಾಡಿದೆ. ಸೆಕೆಂಡ್ ಸ್ಟೆಪ್ಗೆ ನಾವು ಪ್ರಾಪಗೇಷನ್ ಅಂತ ಹೇಳ್ತೀವಿ ಅಥವಾ ಚೈನ್ ಪ್ರಾಪಗೇಷನ್ ಅಂತ ಹೇಳ್ತೀವಿ. ಇದು ಯಾವುದು ಫ್ರೀ ರ್ಯಾಡಿಕಲ್ ಬಂದಿದೆಯಲ್ಲ, ಆ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಮೆನಿ ಮೋರ್ ಮಾಲಿಕ್ಯೂಲ್ಸ್, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಮೆನಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಫ್ರೀ ರ್ಯಾಡಿಕಲ್ಸ್ನ ಅದು ಜನರೇಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, ನಮ್ಮ ಪರಾಕ್ಸೈಡ್ ಏನಾಯಿತು, ಹೈಡ್ರೋಲಿಟಿಕಲಿ ಕ್ಲೀವ್ ಆಯಿತು. ಹೈಡ್ರೋಲಿಟಿಕಲಿ ಕ್ಲೀವ್ ಆಗಿದ್ದಕ್ಕೆ ನಾನು Br ಮೈನಸ್ನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ, ಟು ದಿ ಆಲ್ಕೀನ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅವಾಗ ನನಗೇನಾಗುತ್ತೆ ಅಂತಂದರೆ ಸೆಕೆಂಡ್ರಿ ಫ್ರೀ ರ್ಯಾಡಿಕಲ್ ಬರ್ಬೋದು, ಇಲ್ಲ ಅಂದರೆ ಪ್ರೈಮರಿ ಫ್ರೀ ರ್ಯಾಡಿಕಲ್ ಬರ್ಬೋದು. ನಿಮ್ಗೆ ಆಲ್ರೆಡಿ ಇದನ್ನೆಲ್ಲ ಇಂಡಕ್ಟಿವ್ ಎಫೆಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ ನಾವು, ಅಥವಾ ಸ್ಟೀರಿಕ್ ಫ್ಯಾಕ್ಟರ್ಸಲ್ಲಿ ಅಥವಾ ರಿಯಾಕ್ಟಿವಿಟಿ ಆಫ್ ಫ್ರೀ ರ್ಯಾಡಿಕಲ್ಸಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಫ್ರೀ ರ್ಯಾಡಿಕಲ್ ಬರ್ತಾ ಹೋಗುತ್ತೆ. ಆ ಸೆಕೆಂಡ್ರಿ ಫ್ರೀ ರ್ಯಾಡಿಕಲ್ ಇಸ್ ಲೆಸ್ ಸ್ಟೇಬಲ್ ಕಂಪೇರ್ಡ್ ಟು ದಟ್ ಆಫ್ ದಿ ಪ್ರೈಮರಿ ಫ್ರೀ ರ್ಯಾಡಿಕಲ್. ಹಾಗಾಗಿ ಏನಾಗುತ್ತೆ, ಮಾರ್ಕಾನಿಕ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ಗೆ ನಿಮಗೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಮಾರ್ಕಾನಿಕ್ ಆಫ್ ಸ್ಟೂಲ್ ನಿಮಗೆ ಯಾವುದು ಮೇಜರ್ ಪ್ರಾಡಕ್ಟ್ ಆಗಿತ್ತು, 2 ಪ್ರೋಪೋ ಅಥವಾ ಬ್ಯೂಟ ಆ ಥರ ಆಗಿತ್ತು. ಇಲ್ಲೇನಾಗ್ತಿದೆ ಅಂತಂದರೆ ನಂಬರ್ 1ಗೆ ಅದು ಅಟ್ಯಾಕ್ ಆಗ್ತಾ ಇದೆ. ಸೊ ದಟ್ ಸೆಕೆಂಡರಿ ಫ್ರೀ ರ್ಯಾಡಿಕಲ್ ಫಾರ್ಮ್ಡ್ ಇಸ್ ಮೋರ್ ಸ್ಟೇಬಲ್ ಬಿಕಾಸ್ ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಬೈ 2I CH3 group, leading to the more number of resonating structure than the primary free radical which is stabilized by only 1 plus I group. More stable free radicals so formed abstract the hydrogen atom from HBr, thus producing the bromine free radical which propagates the chain further. As the name indicates, this ಸ್ಟೆಪ್ಗೆ ನಾವೇನಂತ ಕರಿತೀವಿ, ಪ್ರಾಪಗೇಷನ್ ಸ್ಟೆಪ್ ಅಂತ ಹೇಳ್ತೀವಿ. ಪ್ರಾಪಗೇಷನ್ ಅಂದರೆ ಪ್ರಸಾರ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಹೋಗುವಂಥದ್ದು. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಪ್ರಾಪಗೇಷನ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಒಂದು ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ, ನ್ಯೂಟ್ರಲ್ ಮಾಲಿಕ್ಯೂಲ್ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಇನ್ನೊಂದು ಫ್ರೀ ರ್ಯಾಡಿಕಲ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಇದೇ ಥರ ನಿಮಗೆ ಕಂಟೈನರ್ ಇರೋದು ಎಲ್ಲನೂ ಏನಾಗಬೇಕು, ಫ್ರೀ ರ್ಯಾಡಿಕಲ್ ಆಗಿ ಕನ್ವರ್ಟ್ ಆಗೋ ತನಕನೂ ಆ ರಿಯಾಕ್ಷನ್ನು ಪ್ರೊಸೀಡ್ ಆಗ್ತಾ ಇರುತ್ತೆ. ಸೊ ಹಂಗಾದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಫ್ರೀ ರ್ಯಾಡಿಕಲ್ ಇಸ್ ಮೋಸ್ಟ್ ಸ್ಟೇಬಲ್ ಅಂತ ಹೇಳಿದೆ. ಹಾಗಾಗಿ ಏನಾಗ್ತಾ ಇದೆ, Br ಮೈನಸ್ ದ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ಲೀಸ್ಟ್ ನಂಬರ್ ಆಫ್ ಹೈ ನಂಬರ್ ಆಫ್ ಇದು. ಈಗ CH3 ಇದೆ ಮತ್ತು ಇಲ್ಲಿ CH ಇದೆ, ಹಂಗಾಗಿ ಏನಾಗುತ್ತೆ, ಅಲ್ಲಿಗೆ ಹೋಗಿ ಅದು ಅಟ್ಯಾಕ್ ಆಗುತ್ತೆ. ಸೊ ನೋಡ್ಕೋಬೇಕಾಗತ್ತೆ. ಸೊ ಈಗ ಏನಾಯಿತು, ಈ ಮೆಕ್ಯಾನಿಸಮ್ಗೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಪರಾಕ್ಸೈಡು ಕ್ಲೀವ್ ಆಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರಾಪಗೇಷನ್ ಆಗ್ತಾ ಹೋಗುತ್ತೆ. ಆ ಫ್ರೀ ರ್ಯಾಡಿಕಲ್ ಏನಾಗುತ್ತೆ, ಇನ್ನೊಂದ್ರ ಜೊತೆಗೆ ರಿಯಾಕ್ಟ್ ಆಗಿ ಏನಾಗ್ತಾ ಹೋಗುತ್ತೆ, ಇಟ್ ಗೋಯಿಂಗ್ ಟು ಜನರೇಟ್ ಮೋರ್ ನಂಬರ್ ಆಫ್ ಫ್ರೀ ರ್ಯಾಡಿಕಲ್. ನಿಮ್ಗೆ ಕೊಟ್ಟಿರುವಂಥ ಕಂಟೈನಲ್ಲಿ ಇರೋದೆಲ್ಲನೂ ಫ್ರೀ ರ್ಯಾಡಿಕಲ್ ಆಗಬೇಕು, ಅಲ್ಲಿ ತನಕ ಏನಾಗ್ತಾ ಇರುತ್ತದು ಕಂಟಿನ್ಯೂ ಆಗ್ತಾ ಇರುತ್ತೆ. ಅದಾದಮೇಲೆ ಅದೇನಾಗುತ್ತೆ ಅಂದರೆ ಟರ್ಮಿನೇಷನ್ ಆಗುತ್ತೆ. ಟರ್ಮಿನೇಷನ್ ಅಂತಂದರೆ ಯಾವ್ದಾದ್ರು 2 ಫ್ರೀ ರ್ಯಾಡಿಕಲ್ ಕಂಬೈನ್ ಆಗ್ಬೋದು. Br ಫ್ರೀ ರ್ಯಾಡಿಕಲ್ ಕಂಬೈನ್ ಆಗಿ Br2 ಆಗ್ಬೋದು, ಅಥವಾ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಏನಿದೆಯಲ್ಲ ಅಥವಾ ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಏನಿದೆಯಲ್ಲ ಅದು ಏನಾಗ್ಬೋದು ಅಂತಂದರೆ Br ಜೊತೆಗೆ ಆ್ಯಡ್ ಮಾಡಿದಾಗ ಬೇರೆ ಬೇರೆ ಪ್ರಾಡಕ್ಟ್ ಬರುತ್ತೆ. ಸೊ ಯಾವುದು ಮೋಸ್ಟ್ ಸ್ಟೇಬಲ್ ಅಂತ ನಾನು ನೋಡ್ಕೋಬೇಕಾಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹೈಡ್ರೋ ಹ್ಯಾಲೋಜನೇಷನ್ ಅಂತ ಕರಿತೀವಿ. ನಾವೀಗ ಹೈಡ್ರೋಜನೇಷನ್ ಓದಿದ್ವಿ, ಹ್ಯಾಲೋಜನೇಷನ್ ಓದಿದ್ವಿ, ಮೂರನೇದು ಹೈಡ್ರೋ ಹ್ಯಾಲೋಜನೇಷನ್ ಓದಿದ್ವಿ. ಹೈಡ್ರೋ ಹ್ಯಾಲೋಜನೇಷನ್ ಅಂದರೆ ಆಲ್ಕೋಹಾಲಿಕ್ KOH ಯೂಸ್ ಮಾಡ್ತೀವಿ, ದಟ್ ಈಸ್ ದಿ ರಿಯೇಜೆಂಟ್ನ ನಾನು ಯೂಸ್ ಮಾಡ್ತಾ ಹೋಗ್ತೀನಿ.
ಅದೇ ಥರ ಅಡಿಷನ್ ಆಫ್ ವಾಟರ್ನ ತಗೊಂಡ್ರೆ ಹೈಡ್ರೇಷನ್ ಅಂತ ಹೇಳ್ತೀವಿ. ಆಲ್ಕೀನ್ಸ್ ಕೆನ್ ಬಿ ಕನ್ವರ್ಟೆಡ್ ಇಂಟು ಆಲ್ಕೋಸ್ ಬೈ ದಿ ಅಡಿಷನ್ ಆಫ್ ವಾಟರ್ ಅಕ್ರಾಸ್ ದಿ ಡಬಲ್ ಬಾಂಡ್. ಇಲ್ಲಿ ಡಬಲ್ ಬಾಂಡ್ ತೊಗೊಂಡಿದ್ದೀನಿ, ಇಲ್ಲಿ ಆಲ್ಕೀನ ತೊಗೊಂಡಿದ್ದೀನಿ, ಅದಕ್ಕೆ ವಾಟರ್ ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲು ಫಾರ್ಮೇಷನ್ ಆಗುತ್ತೆ. ಅಕ್ರಾಸ್ ದಿ ಡಬಲ್ ಬಾಂಡ್ ಏನಾಗುತ್ತೆ ಅಂದರೆ ಅಡಿಷನ್ ಆಗುತ್ತೆ. ಒಂದು ಕಡೆಗೆ OH ಅಟ್ಯಾಕ್ ಆಗುತ್ತೆ, ಇನ್ನೊಂದು ಕಡೆಗೆ H ಅಟ್ಯಾಕ್ ಆಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಡಿಷನ್ ಆಫ್ ವಾಟರ್ ಅಥವಾ ಹೈಡ್ರೇಷನ್ ಅಂತ ಕರಿತೀವಿ. Again, these molecules they also have a tendency to undergo oxidation. ಬೇರೆ ಬೇರೆ ನೇಮ್ ರಿಯಾಕ್ಷನ್ಸ್, ಬೇರೆ ಬೇರೆ ಟೈಪ್ ಆಫ್ ಆಕ್ಸಿಡೇಷನ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಸಿಂಪಲ್ ಆಗಿರುವಂಥದ್ದು ಅಡಿಷನ್ ಆಫ್ ಓಝೋನ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಓಝೋನಾಲಿಸಿಸ್ ಅಂತ ಹೇಳ್ತೀವಿ. ಅಗೇನ್ ಇಟ್ಸ್ ಆಲ್ಸೋ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ನಾನು ಇದುವರೆಗೂ ಏನೇನು ಮಾಡಿದ್ನಲ್ಲ ಅದೆಲ್ಲನೂ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗ್ತಿದೆ. ಸೊ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು, ಡಬಲ್ ಬಾಂಡ್ ಏನಿದೆಯಲ್ಲ, ದ ಡಬಲ್ ಬಾಂಡ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಆಕ್ಸಿಜನ್. ಅವಾಗ ಏನಾಗುತ್ತೆ ನಿಮಗೆ ಸೈಕ್ಲಿಕ್ ಓಝೋನೈಡ್ ಆಗುತ್ತೆ. ಅದು ಡಿಕಂಪೋಸ್ ಆದಾಗ ಆಲ್ಡಿಹೈಡ್ಸು ಕೀಟೋನ್ಸು ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಪ್ರೋಪೀನ ತೊಗೊಂಡಿದ್ದೀನಿ, ಅದಕ್ಕೆ ಆಕ್ಸಿಡೇಷನ್ ಮಾಡಿದಾಗ ಓಝೋನಾಲಿಸಿಸ್ ಮಾಡಿದಾಗ ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ ಪ್ರೋಪೀನ್ ಓಝೋನಾಯ್ಡ್ ಬರ್ತಾ ಇದೆ. ಅದನ್ನು ನಾನು ಜಿಂಕ್ ಅಂಡ್ HCl ಹಾಕಿ ಹೈಡ್ರಾಲಿಸಿಸ್ ಮಾಡಿದಾಗ ಅಥವಾ ಡಿಕಂಪೋಸಿಸ್ ಮಾಡಿದಾಗ ನನಗೆ ಆಲ್ಡಿಹೈಡ್ಸು ಕೀಟೋನ್ಸ್ ಹೋಗುತ್ತೆ. ಅದೇ ಥರ ಇನ್ನೊಂದು ರಿಯಾಕ್ಷನ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಎಪಾಕ್ಸಿಡೇಷನ್. ಇಲ್ಲೇನಾಗುತ್ತೆ ಅಂದರೆ ಆಕ್ಸಿಡೇಷನ್ ವಿತ್ ಪರ್ ಆಸಿಡ್. ಓಝೋನಾಲಿಸಿಸ್ ಅಂದ್ರೇನು, ಅಡಿಷನ್ ಆಫ್ ಓಝೋನ್. ಅದೇ ಥರ ಅಡಿಷನ್ ಆಫ್ ಪರಾಕ್ಸೈಡ್ ಕೊಟ್ಟಾಗ ಬರೋವಂಥ ಪ್ರಾಡಕ್ಟು ಎಪಾಕ್ಸೈಡ್ ಆಗುತ್ತೆ. ಅದು ಸೈಕ್ಲಿಕ್ ಪ್ರಾಡಕ್ಟೇ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆಕ್ಸಿಡೇಷನ್ ವಿತ್ ಪರ್ ಆಸಿಡ್ಸ್ ಅಂತ ಕರಿತೀವಿ, ಇಲ್ಲಂದರೆ ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಡ್ಯೂರಿಂಗ್ ದಿ ಆಕ್ಸಿಡೇಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಎಪಾಕ್ಸೈಡ್. ಹಂಗಾಗಿ ಈ ರಿಯಾಕ್ಷನ್ ನಾವು ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಆಲ್ಕೀನ್ಸ್ ಏನು ಮಾಡ್ತೀವಿ ನಾವು ಪರ್ ಆಸಿಡ್ ಜೊತೆಗೆ. ಸೊ ಪರ್ ಆಸಿಡ್ ಅಂತಂದರೆ ಪರಾಕ್ಸೈಡ್ ಥರನೇ 3 O ಇರುತ್ತೆ. ನಿಮಗೆ ಬರೀ ಆಸಿಡ್ ಅಂದರೆ ಏನಾಗುತ್ತೆ COOH ಬರಿತೀವಿ. ಇಲ್ಲಿ ಪರಾಕ್ಸೈಡ್ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಪರ್ ಆಸಿಡ್ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ನಿಮಗೆ 3 OH ಬರುತ್ತೆ. ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ದ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಸಿಲ್ವರ್ ಅರೌಂಡ್ ಟೆಂಪರೇಚರ್ 200 to 400 ಡಿಗ್ರಿ ಇಟ್ಕೊಳ್ತೀವಿ. ಇಲ್ಲೇನಾಗುತ್ತೆ ಅಕ್ರಾಸ್ ದಿ ಡಬಲ್ ಬಾಂಡ್ ಅಡಿಷನ್ ಆಗುತ್ತೆ. ಒಂದು ಆಕ್ಸಿಜನ್ ಆಗುತ್ತೆ, ಸೈಕ್ಲಿಕ್ ಪ್ರಾಡಕ್ಟ್ ಬರುತ್ತೆ. ಆ ಸೈಕ್ಲಿಕ್ ಪ್ರಾಡಕ್ಟ್ ವಿತ್ 1 O ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಎಪಾಕ್ಸೈಡ್ ಅಂತ ಹೇಳ್ತೀವಿ. ಆ ಎಪಾಕ್ಸೈಡ್ ಏನಿದೆ ಹೈಲಿ ಅನ್ಸ್ಟೇಬಲ್ಲು. ಇಮಿಡಿಯೇಟ್ಲಿ ಏನಾಗುತ್ತೆ, ಇಟ್ ಗೆಟ್ ಕ್ಲೀವ್ಡ್ ಇಟ್ ಸೆಲ್ಫ್ ಆನ್ ಬಾಯ್ಲಿಂಗ್ ವಿತ್ ವಾಟರ್, ಗ್ಲೈಕಾಲ್ಸ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಮಧ್ಯದಲ್ಲಿ ಬರುವಂಥ ಇಂಟರ್ಮೀಡಿಯೇಟ್ ಏನಿದೆ ಅದು ಎಪಾಕ್ಸೈಡ್ ಆಗಿದೆ, ಹಾಗಾಗಿ ಈ ರಿಯಾಕ್ಷನ್ ನಾವೇನಂತ ಕರಿತೀವಿ ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಆಕ್ಸಿಡೇಷನ್ ಆಗ್ಬೋದು, ಅದಕ್ಕೆ ನಾವೇನಂತ ಕರಿತೀವಿ ಹೈಡ್ರಾಕ್ಸಲೇಷನ್ ಅಂತ ಕರಿತೀವಿ. ಇಲ್ಲೂ ಏನಾಗುತ್ತೆ ಗ್ಲೈಕಾಲ್ ಫಾರ್ಮೇಷನ್ ಆಗುತ್ತೆ. ಬಟ್ ಇಲ್ಲಿ ರಿಯಾಕ್ಷನ್ ಏನು ಮಾಡ್ತೀವಿ ಅಂತಂದರೆ ನಾವು KMnO4 ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. ಸೊ ಒಟ್ಟು 3 ಥರ ಆಕ್ಸಿಡೇಷನ್ನ ನೀವು ಓದ್ತಾ ಹೋಗ್ತೀರಾ. ಒಂದಕ್ಕೆ ಓಝೋನಾಲಿಸಿಸ್ ಅಂತ ಹೇಳ್ತೀವಿ, ಅಡಿಷನ್ ಆಫ್ ಓಝೋನ್. ಅಡಿಷನ್ ಆಫ್ ಆಕ್ಸಿಜನ್ಗೆ ನಾವೇನಂತ ಕರಿತೀವಿ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. 3 ಟೈಪಲ್ಲಿ ನಿಮಗೆ ಅಡಿಷನ್ ಆಫ್ ಆಕ್ಸಿಜನ್ ಆಗ್ಬೋದು. ಒಂದು ಓಝೋನಾಲಿಸಿಸ್ ಆಗ್ಬೋದು, ಎರಡನೇದು ಎಪಾಕ್ಸಿಡೇಷನ್ ಆಗ್ಬೋದು, ಮೂರನೇದು ಹೈಡ್ರಾಕ್ಸಲೇಷನ್ ಅಂತ ಕರಿತೀವಿ. ಹೈಡ್ರಾಕ್ಸಲೇಷನ್ ಅಂದರೆ ಒಂದು ಕಡೆಗೆ ಹೆಚ್ಚು, ಇನ್ನೊಂದು ಕಡೆಗೆ OH ಆಡ್ ಆಗುತ್ತೆ. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ ಹೈಡ್ರಾಕ್ಸಲೇಷನ್ ಅಂತ ಕರಿತೀವಿ. ಇಲ್ಲಿ ಅಗೇನ್ ಹಿಯರ್ ಆಲ್ಸೋ ದ ಅಡಿಷನ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ಎ ಕಾರ್ಬನ್ ಡಬಲ್ ಬಾಂಡ್. ಆ ಪೈ ಎಲೆಕ್ಟ್ರಾನ್ಸ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈಥೀನ್ ಇದ್ದಿದ್ದೇನಾಗುತ್ತೆ ಅಂದರೆ ಈಥೀನ್ 1,2 ಡೈಆಲ್ ಆಗುತ್ತೆ. 2 OH ಗ್ರೂಪ್ ಹೋಗಿ ನಿಮಗೆ ಅಟ್ಯಾಕ್ ಆಗುತ್ತೆ. ಇಲ್ಲಿ ನಾವು ಇದನ್ನು ಯಾವ ಕಂಡೀಷನ್ಸ್ ಮಾಡ್ತೀವಿ ಅಂದರೆ ಬೇರೆ ಬೇರೆ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಕೋಲ್ಡ್ ಡೈಲ್ಯೂಟ್ ಎಕ್ವಿಯಸ್ ಆಲ್ಕಲೈನ್ KMnO4 ಸೊಲ್ಯೂಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಯಾಲ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ರಿಯಾಕ್ಷನ್ ಏನಾಗ್ತಾ ಇದೆ, ನಿಮ್ಮ KMnO4 ಏನಿದೆಯಲ್ಲ ಇಟ್ ಗೆಟ್ ರಿಡ್ಯೂಸ್ಡ್ ಇಟ್ ಸೆಲ್ಫ್ ಇಂಟು MnO2. ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ನಿಮಗೆ ಕಲರ್ ಚೇಂಜ್ ರಿಯಾಕ್ಷನ್ ಆಗುತ್ತೆ. ಈ ರಿಯಾಕ್ಷನ್ಗೆ ನಾವು ಬೇಯರ್ಸ್ ಟೆಸ್ಟ್ ಅಂತಲೂ ಕರಿತೀವಿ. ಆಲ್ಕಲೈನ್ KMnO4 ಸೊಲ್ಯೂಷನ್ಗೆ ನಾನು ಬೇಯರ್ಸ್ ರಿಯೇಜೆಂಟ್ ಅಂತಲೂ ಹೇಳ್ತೀನಿ. ಇದು ಕಲರ್ ಚೇಂಜ್ ಆಗೋದ್ರಿಂದ ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡು ಸ್ಯಾಚುರೇಟೆಡ್ ಕಾಂಪೌಂಡ ಅನ್ಸ್ಯಾಚುರೇಟೆಡ್ ಕಾಂಪೌಂಡ ಅಂತ ಐಡೆಂಟಿಫೈ
ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಆ ರಿಯಾಕ್ಷನ್ನ ನಾವು ಅನಾಲಿಸಿಸಲ್ಲಿ ನಾವು ತುಂಬ ಯೂಸ್ ಮಾಡ್ತೀವಿ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಈಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. KMnO4 ಕಲರ್ ಏನಿರುತ್ತೆ ವೈಲೆಟ್ ಕಲರ್ ಇರುತ್ತೆ, ಇಲ್ಲಾಂದರೆ ಪಿಂಕ್ ಕಲರ್ ಇರುತ್ತೆ, ಡಾರ್ಕ್ ಪಿಂಕ್ ಕಲರ್ ಇರುತ್ತೆ. ಅದೇನಾದರೂ ನಿಮ್ಮ ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಮ ಕಾಂಪೌಂಡಲ್ಲಿ ಏನಾದರೂ ಡಬಲ್ ಬಾಂಡು ಅಥವಾ ಟ್ರಿಪಲ್ ಬಾಂಡ್ ಇತ್ತು ಅಂತಂದರೆ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆದಾಗ ಡಿಕಲರೈಸ್ ಆಗಿ ನಿಮಗೆ ಆ್ಯಕ್ಚುಲಿ KMnO4 ಏನಾಗುತ್ತೆ ಗೆಟ್ ಇಟ್ ಸೆಲ್ಫ್ ರೆಡ್ಯೂಸ್ಡ್ ಇಂಟು MnO2. ಹಂಗಾಗಿ ಅಲ್ಲಿ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಆಲ್ಕಲೈನ್ KMnO4 ತೊಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮಗೆ ಇಥಿಲೀನ್ ಅಥವಾ ಈಥೀನ್ ಏನಿದೆಯಲ್ಲ ಅದು ಕಲರ್ಲೆಸ್ ಇರುತ್ತೆ. ಇಥಿಲೀನ್ ಗ್ಲೈಕಾಲ್ ಇಸ್ ಆಲ್ಸೋ ಕಲರ್ಲೆಸ್ ಆಗುತ್ತೆ. ಆದರೆ ನೀವು KMnO4 ತೊಗೊಂಡ್ರೆ ಅದು ವೈಲೆಟ್ ಕಲರ್ ಇರುತ್ತೆ, ಇಲ್ಲ ಅಂತಂದರೆ ಅದು ಪಿಂಕ್ ಡಾರ್ಕ್ ಪಿಂಕ್ ಕಲರ್ ಇರುತ್ತೆ. ಅದೇನಾಗುತ್ತೆ ಅಂದರೆ ಇಫ್ ಯುವರ್ ಕಾಂಪೌಂಡ್ ಇಸ್ ಎ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್, ಇಥಿಲೀನ್ ಗ್ಲೈಕಾಲ್ ಫಾರ್ಮೇಷನ್ ಆದಾಗ MnO2 ಬರುತ್ತೆ. ಬಿಕಾಸ್ ಆಫ್ ದಟ್ MnO2 ಏನಿದೆಯಲ್ಲ ದಟ್ going to have different color, therefore there will be a decolorization, there is a discharge of pink color ಅಂತ ಹೇಳ್ತೀವಿ. ಹಂಗಾಗಿ ಈ ಟೆಸ್ಟ್ನ ನಾವು ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ನಾನು ಚೆಕ್ ಮಾಡ್ಕೋಬೋದು. ಸೊ ನೀವು ರಿಯಾಕ್ಷನ್ಸ್ ಆಫ್ ಆಲ್ಕೀನ್ಸ್ನ ತೊಗೊಂಡ್ರೆ ಅದು ಮೇಜರಾಗಿ ಎರಡು ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ. ಒಂದು ಅಡಿಷನ್ ರಿಯಾಕ್ಷನ್ ಅಕ್ರಾಸ್ ಎ ಡಬಲ್ ಬಾಂಡ್ ಆಗುತ್ತೆ. ಎರಡನೇ ರಿಯಾಕ್ಷನು ಅಡಿಷನ್ ಆಫ್ ಆಕ್ಸಿಜನ್, ಅದನ್ನು ನಾವೇನಂತ ಕರಿತೀವಿ ಆಕ್ಸಿಡೇಷನ್ ಅಂತ ಕರಿತೀವಿ. ಅಡಿಷನ್ ರಿಯಾಕ್ಷನಲ್ಲಿ ನಿಮಗೆ ಹೈಡ್ರೋಜನೇಷನ್ ಮಾಡ್ತೀರಾ, ಅಡಿಷನ್ ಆಫ್ ಹೈಡ್ರೋಜನ್, ಅಡಿಷನ್ ಆಫ್ ವಾಟರ್ ಹೈಡ್ರೇಷನ್ ಅಂತ ಕರಿತೀವಿ, ಅಡಿಷನ್ ಆಫ್ ಹ್ಯಾಲೋಜನೇಷನ್ ಅಂತ ಕರಿತೀವಿ, ಅಡಿಷನ್ ಆಫ್ ಹೈಡ್ರೋ ಹ್ಯಾಲೋಜನೇಷನ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್, ಇನ್ ದ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್. ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಆದರೆ ಕರಾಶ್ ರೂಲ್ ಅಂತ ಕರಿತೀವಿ, ಆಂಟಿ ಮಾರ್ಕಾನಿಕವ್ಸ್ ರೂಲ್ ಅಂತ ಕರಿತೀವಿ. ಇನ್ ದಿ ಆಬ್ಸೆನ್ಸ್ ಆಫ್ ಪರಾಕ್ಸೈಡ್ ಆಯಿತು ಅಂದರೆ ಮಾರ್ಕಾನಿಕವ್ಸ್ ರೂಲ್ ಅಂತ ಕರಿತೀವಿ. ಅದೇ ಥರ ಆಕ್ಸಿಡೇಷನ್ನ ತೊಗೊಂಡ್ರೆ ಮೂರು ರೀತಿಯಾದಂಥ ಆಕ್ಸಿಡೇಷನ್ನ ನೀವು ನೋಡ್ಕೊಳ್ತೀರಾ. ಒಂದಕ್ಕೆ ನಾವೇನಂತ ಕರಿತೀವಿ ಓಝೋನಾಲಿಸಿಸ್ ಅಂತ ಕರಿತೀವಿ, ಎರಡನೇದಕ್ಕೆ KMnO4 ಆಕ್ಸಿಡೇಷನ್ ಅಂತ KMnO4 ಅಂತ ಹೇಳ್ತೀವಿ, ಹೈಡ್ರಾಕ್ಸಿಲೇಷನ್ ಅಂತ ಕರಿತೀವಿ, ಮೂರನೇದು ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಈ ರೀತಿಯಾಗಿ ರಿಯಾಕ್ಷನ್ಸ್ ಇದೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.